ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಪಕ್ಕ ಐಪ್ ಅನ್ನೋ ಆಪ್ಷನ್ ಇದೆ, ಅದನ್ನು ವೀಕ್ಲಿ 3 ವೀಡಿಯೋಸ್ ಮಾಡ್ಬೋದು. ನಿಮಗೆ ಯಾರಿಷ್ಟನೋ ನನ್ನ ವೀಡಿಯೋಗೂ ಒಂದು ಸಲ ಹೈಪ್ ಮಾಡಿ, ಅದರಿಂದ ನಮಗೂ ಒಳ್ಳೆಯದು ಆ್ಯಕ್ಚುಲಿ ವೀಡಿಯೋಸ್ ಮಾಡಿರೋರಿಗೆ. ಹಾಗಾಗಿ ಇದು ನಾನು ಕುಕ್ಕಿಂಗ್ ಚಾನಲ್ ಜೊತೆ ಬಂದಿಲ್ಲ, ಒಂದು ಟ್ರಿಪ್, 1 ಡೇ ಟ್ರಿಪ್ ಆ್ಯಕ್ಚುಲಿ. ಆ ಟ್ರಿಪ್ ಜೊತೆ ನಾವು 1 ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಅಲ್ಲಿ ನಾವು ಹೋಗಿದ್ದು ಪ್ಲೇಸ್ ಹರಪನಹಳ್ಳಿ ಸೈಡ್. ನಾವು ಸೆಲೆಕ್ಟ್ ಮಾಡಿ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ನನ್ನ ಮಗಳಿಗೆ ಎಕ್ಸಾಮು, ಒಬ್ಬರಿಗೆ ಎಕ್ಸಾಮ್ ಇದ್ದರೆ ಒಬ್ಬರಿಗೆ ಕ್ಲಾಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಮಂಡೆಯಿಂದ, ನಾಳೆಯಿಂದ ನನ್ನ ಮಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು 1 ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಹೋಗಿದ್ದು ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಫಸ್ಟ್ ಹೋಗಿದ್ದು. ಹರಪನಹಳ್ಳಿಯಿಂದ ಹತ್ರ ಆಗುತ್ತೆ, ಒಂದು 25-30 ಕಿಲೋಮೀಟ್ರ್ ಆಗ್ಬೋದು. ಕೊಟ್ಟೂರೇಶ್ವರ ದೇವಸ್ಥಾನದಲ್ಲೇ ಬಲ್ಗಡೆ ಸೈಡ್ ಚೌಡೇಶ್ವರಿ ದೇವಿ ಇದು ತುಂಬ ಚೆನ್ನಾಗಿದೆ. ಈ ದೇವಿನೂ ಕೊಟ್ಟೂರೇಶ್ವರ, ಈ ಗುರುಗಳು ಕೊಟ್ಟೂರೇಶ್ವರ ಪೂಜೆ ಮಾಡೋವಂಥ ಗುರು. ಮಧ್ಯಾಹ್ನ ನೈವೇದ್ಯ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನು ಅವರು ಪೂಜೆ ಮಾಡ್ತಾಯಿದ್ರು. ಕೊಟ್ಟೂರೇಶ್ವರ ಜಾತ್ರೆ ನಡೆಯುತ್ತೆ ಇಯರ್ಲಿ 1 ಟೈಮ್. ಆವಾಗ ಅವರ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳೋಕ್ಕೆ ಕಾಲ್ನಡಿಗೆಯಲ್ಲಿ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಫೇಮಸ್. ದಾವಣಗೆರೆ ಸೈಡ್ ಇರೋರು ಆ್ಯಕ್ಚುಲಿ ಯಾರನ್ನು ಕೇಳಿದರೂ ಗೊತ್ತಿದೆ ಕೊಟ್ಟೂರೇಶ್ವರ ಮಹಿಮೆ ಹೇಗಿದೆ ಅಂತ. ಅಲ್ಲೊಂದು ಲೈನ್ ಹಾಕಿದ್ರು ಆ್ಯಕ್ಚುಲಿ, ಕೊಟ್ಟೂರೇಶ್ವರದೊಯೇ ನಿನಗೆ ಯಾರು ಸರಿ ಅಂತ. ತುಂಬ ಚೆನ್ನಾಗಿತ್ತು ಆ ಲೈನ್. ಬಟ್ ಆ ಲೈನ್ಸ್ ನೋಡಿ ಅಲ್ಲಿ ಮೇಲಿದೆ, ಬಟ್ ಲೈನ್ಸ್ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಬಂದಿದ್ದು ನಾವು ಉಜ್ಜಯಿನಿಗೆ. ಡಾಕ್ಟರ್ ಮರಳಸಿದ್ದೇಶ್ವರ ಸ್ವಾಮಿ ಪೀಠ ಇದು ಆ್ಯಕ್ಚುಲಿ. ಇದು ಹೇಗಿದೆ ಅಂದರೆ ಮಠ ಟೈಪ್ ಇದೆ. ಬಟ್ ಇಲ್ಲಿ ಮಕ್ಕಳುಗಳು, ಈಗ ತುಮಕೂರಲ್ಲಿ ಇದೆಯಲ್ಲ ಆ ಥರ ಪ್ಲೇಸು, ಸಿದ್ಧಗಂಗಾ ಮಠ ಇದೆಯಲ್ಲ ಆ ಥರ ಇದೆ. ಬಟ್ ಒಳಗಡೆ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಇದು ಗುರುಗಳು ಕೂರುವಂಥ ಪ್ಲೇಸು. ಬಟ್ ಅಲ್ಲಿಗೆ ಹೋಗಿದ್ವಲ್ಲ ಆ ಮಠದೊಳಗಡೆ, ಆವಾಗ ಇದೊಂದು ಸ್ಮಾಲ್ ಪಿಕ್ ತೆಗೆದಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ದೇವ್ರದ್ದು ಒಂದು ವಿಗ್ರಹ ಇತ್ತು, ಹಾಗಾಗಿ ಅದನ್ನು ನಾನು ಇದು ಮಾಡಿ. ನೆಕ್ಸ್ಟ್ ನಮಗೆ ಮರಳಸಿದ್ದೇಶ್ವರ, ಅಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಗಿಲ್ವಂತೆ. ಇಲ್ಲಿ ಐಕ್ಯರಾಗಿರೋದು ಗುರುಗಳು. ಅಲ್ಲಿ ಒಂದು 5 ಇಲ್ಲ 7 ಎಡೆದು ಒಂದು ವಿಗ್ರಹ ಇಟ್ಟಿದ್ದಾರೆ, ನಾಗದ ವಿಗ್ರಹ. ಇದು ಈಶ್ವರನ ಎದುರುಗಡೆ ಒಂದು ಬಸವಣ್ಣ ಇರುತ್ತೆ. ಆ ಬಸವಣ್ಣ ರೈಟ್ ಸೈಡ್ ಇದೆಯಲ್ಲ, ಆ ಕಿವಿಗೆ ನಾವು ಹೋಗಿ ನಿಧಾನಕ್ಕೆ ನಮ್ಮ ಇಷ್ಟಾರ್ಥಗಳನ್ನ ಏನೇ ಹೇಳ್ಕೊಂಡ್ರು ಖಂಡಿತ ಅದು ಸಿದ್ಧಿಸುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಹಾಗಾಗಿ ನಮಗೇನಾದರೂ ಅಂಥ ಸಿಚುವೇಶನ್ ಸಿಕ್ಕಿದರೆ ಖಂಡಿತ ನಾನು ಮಾಡ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಅದು ನಡೆಸ್ಕೊಳ್ತೀವಿ, ಅದನ್ನು ಪ್ರತೀತಿ ಇದೆ ಅದು. ಹಾಗಾಗಿ ನನ್ನ ಮಗಳು ಅದು ಮಾಡಿದ್ದು. ನೆಕ್ಸ್ಟು ನಾವು ಬಸವಣ್ಣ ಹೊರಗಡೆಗೊಂದು ರೈಟ್ ಸೈಡ್ ಒಂದು ಬಸವಣ್ಣ ಇದೆ, ಹಾಗಾಗಿ ಅದ್ರ ಮುಂದ್ಗಡೆ ಇನ್ನೊಂದು ಬಸವಣ್ಣ ಇದು. ನೆಕ್ಸ್ಟ್ ನಾವು ಬಂದಿದ್ದು ಹಿಂದೆ ಬ್ಯಾಕ್ ಸೈಡ್ ಇದು ಮರಳಸಿದ್ದೇಶ್ವರ ಸ್ವಾಮಿ ಐಕ್ಯ ಆಗಿರುತ್ತಲ್ಲ ಅದರದ್ದು ಹಿಂಭಾಗ. ಇದರಲ್ಲಿ ಏನೋ ಒಂದು ಸ್ಟೋರಿ ಹೇಳಿದರು ಒಬ್ಬರು ಅಲ್ಲಿ. ಇಲ್ಲಿ ಮರಳಸಿದ್ದೇಶ್ವರ ಸ್ವಾಮಿದು ಇಯರ್ಲಿ 1 ಟೈಮ್ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಸೂರಾಪುರದ ರಾಜವಂಶಸ್ಥರು ಅಭಿಷೇಕಕ್ಕಾಗಿ ಅಲ್ಲಿ ಎಣ್ಣೆಯನ್ನು ಕೊಟ್ಟು ಕಳಿಸ್ತಾರಂತೆ. ಇವಾಗಲೂ ಇದೆ ಆ ಪ್ರತೀತಿ, ಇವಾಗಲೂ ಇದೆ, ಅದು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆ ಎಣ್ಣೆ ಮತ್ತು ಭಕ್ತಾದಿಗಳು ಸ್ವಲ್ಪ ಎಣ್ಣೆ ಅವ್ರಿಗೆ ಇಷ್ಟ ಇರೋರೆಲ್ಲ ಎಣ್ಣೆ ಅದರೊಳಗಡೆಗೆ ಹಾಕಿ ಅದರಿಂದ ಇದಕ್ಕೆ ಅಭಿಷೇಕ ಮಾಡ್ತಾರಂತೆ, ನೈವೇದ್ಯ ಅಭಿಷೇಕ ಮಾಡ್ತಾರಂತೆ. ಅಭಿಷೇಕ ಮಾಡಿ ಅಲ್ಲಿ ಇಯರ್ಲಿ 1 ಟೈಮ್ ಅಂತೆ. ಮತ್ತೆ ಅದನ್ನು ಎಣ್ಣೆಲಿ ಹೇಗೆ ಅಭಿಷೇಕ ಮಾಡ್ತಾರೋ ಅಷ್ಟೇ ಅಂತೆ. ಮತ್ತೆ ಅಲ್ಲೇನೂ ಮಾಡಲ್ವಂತೆ. ಅದನ್ನು ಮೇಲ್ಗಡೆ ಒಂದು ಹಾರ ಹಾಕ್ತಾರೆ, ಅದಕ್ಕೆ ಇಯರ್ಲಿ 1 ಟೈಮ್ ಅದನ್ನು ಮಾಡ್ತಾರಂತೆ. ನೀವೇನಾದರೂ ಕೊಟ್ಟೂರೇಶ್ವರಕ್ಕೆ ಬಂದರೆ ಕೊಟ್ಟೂರೇಶ್ವರದಿಂದ ಒಂದು 30 ಕಿಲೋಮೀಟ್ರು ಉಜ್ಜಯಿನಿ ಸಿಗುತ್ತೆ. ಈ ಮಠನ ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬ ಚೆನ್ನಾಗಿದೆ, ತುಂಬ ತಂಪಿದೆ. ಒಳಗಡೆಗೆ ಯಾವ ಫೀಲ್ ಕೊಡ್ತು ಅಂದರೆ ನಮಗೆ ಒಂಥರ
ಏನೋ ಬೇರೆ ಕಡೆನೇ ನಿಮಗೆ ಅದು ಹೇಳೋದಕ್ಕೆ ನಮಗೆ ಪದಗಳೇ ಸಾಲದು, ಅಷ್ಟು ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದಿದ್ದು ಅಲ್ಲಿಂದ 8 ಕಿಲೋಮೀಟರ್ ಮಾಯಮ್ಮ ದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಗಾಣಗಟ್ಟೆ. ಈ ಪ್ಲೇಸಿಗೆ ಬಂದಾಗ ಆ್ಯಕ್ಚುಲಿ ಮಳೆ ಮೋಡ ಹೆಚ್ಚು ಕಡಿಮೆ ಒಂದು 3:30-4 ಗಂಟೆ ಟೈಮು, ಬಟ್ ಆ ವೆದರು ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಔಟ್ಸೈಡು ಒಂದು ವಿಡಿಯೋ ಮಾಡ್ಕೊಂಡೆ ಹೇಗಿದೆ ಅಂತ. ನಾನು ನಿಮಗೆ ವಿಡಿಯೋ ಹಾಕಬೇಕು ಅಂತ, ಬಟ್ ಈ ಸೈಡ್ ನೀವು ಬಂದರೆ ಕೊಟ್ಟೂರೇಶ್ವರ, ಉಜ್ಜಯಿನಿ, ಮಾಯಮ್ಮ ದೇವಿ ಇದೆಲ್ಲ ಒನ್ ಡೇ ಟ್ರಿಪ್ ಟೈಪ್ ನೀವು ಮಾಡ್ಬೋದು. ನಮ್ಮನೆಯವರು ಒಳಗಡೆಗೆ ಹೋಗ್ತಾ ಇದ್ದಾರೆ ನೋಡಿ, ಒಳಗಡೆಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ಇಲ್ಲಿ ಪ್ರಸಾದ ಸಮೇತ ನಡೆಯುತ್ತೆ. ಕೊಟ್ಟೂರೇಶ್ವರದಲ್ಲೂ ಪ್ರಸಾದ ಇರುತ್ತೆ. ಅಲ್ಲಿ ಆಲ್ಟ್ ಆಗೋದಕ್ಕೆ ರೂಮ್ ಸಮೇತ ಇದ್ದಾವೆ. ಕೊಟ್ಟೂರೇಶ್ವರದಲ್ಲಿ ಪ್ರಸಾದ ಇರುತ್ತೆ ಮಧ್ಯಾಹ್ನ ಟೈಮ್, ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ, ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಕೊಟ್ಟೂರೇಶ್ವರದಲ್ಲಿ. ಇಲ್ಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ ದೇವಿ ದೇವಸ್ಥಾನದಲ್ಲಿ. ಇಲ್ಲಿ ದೇವಿ ನೋಡೋದಕ್ಕೆ ಹೋದರೆ 2 ಕಣ್ಣು ಸಾಲಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಿ. ಬಟ್ ಈ ದೇವಿನಲ್ಲಿ ನಾವು ಏನೇ ಅಂದ್ಕೊಂಡ್ರು ಹರಕೆ ಕಟ್ಕೊಂಡು ಹೋಗ್ತೀವಲ್ಲ, ಆ ಹರಕೆನ ದೇವಿ ತುಂಬ ಪವರ್ಫುಲ್ ಅಂತೆ. ನಾವೇನೇ ಅಂದ್ಕೊಂಡ್ರು ಆ ಹರಕೆನ ಸಿದ್ಧಿಸ್ತಾರೆ ದೇವಿ ಅಂತ. ನಮಗೆ ಅಲ್ಲಿಗೆ ಹೋದಾಗ ನಾವು ಇಂಥದ್ದು ಅಂತ ಏನಾದರೂ ಒಂದು ಅಂದ್ಕೋಬೇಕಂತ, ಬಟ್ ನನಗೆ ಅನಿಸಿದ ಪ್ರಕಾರ ಇಲ್ಲೆಲ್ಲ ದೇವಿ ನೋಡಿದಾಗ ಎಲ್ಲ ದುಡ್ಡಿನ ಹರಕೆನೇ ಮಾಡ್ಕೊಳ್ಳೋದು ಅನಿಸುತ್ತೆ. ಇಷ್ಟು ಅಂತ ದುಡ್ಡನ್ನ ಅವರು ಹರಕೆ ಮಾಡ್ಕೊಂಡು ಆ ದುಡ್ಡನ್ನ ಸೇಫ್ಟಿ ಪಿನ್ ಇರುತ್ತಲ್ಲ ಅದರಿಂದ ಇದು ಮಾಡಿ ಹಾಕ್ತಾರೆ. ಇಲ್ಲ ಹಾರ ಮಾಡಿ ಹಾಕಿದ್ರು, ಎರಡು ಹಾರ ಇತ್ತು ದುಡ್ಡಿಂದು, 2 ಹಾರ ಮಾಡಿ ಹಾಕಿದರೆ ಮಿಕ್ಕಿದ್ದು ಸ್ವಲ್ಪ ಅಮೌಂಟ್ನ ಸೇಫ್ಟಿ ಪಿನ್ ಇರುತ್ತಲ್ಲ ಅದಕ್ಕೆ ಹಿಂಗೆ ಜೋಡಿಸಿ ಹಿಂಗೆ ಹಾಕಿದ್ರು. ಬಟ್ ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಿ ಅಂತೆ. ಬಟ್ ನನಗೂ ಗೊತ್ತಿಲ್ಲ, ಬಟ್ ಹೋಗಿದ್ದಾಗ ಅಲ್ಲಿ ಹೇಳಿದರು ನಿಮಗೆ ಹರಕೆ ಇದ್ದರೆ ನೀವು ಕಟ್ಕೊಂಡು ಬೇಕಾದರೆ ನೆಕ್ಸ್ಟು ನೀವು ಬಂದಾಗ ಆ ಹರಕೆನ ತೀರಿಸ್ಬೋದು ಅಂತ. ಆ್ಯಕ್ಚುಲಿ ಈ ಪ್ಲೇಸ್ ಬಂದರೆ, ಬೇರೆ ಸೈಡ್ ಬಂದರೆ ದಾವಣಗೆರೆ ಸೈಡ್ ಹರಪನಹಳ್ಳಿ ಸೈಡ್ ಬಂದರೆ ನೀವು ಮಿಸ್ ಮಾಡ್ದಂಗೆ ಈ 3 ಪ್ಲೇಸ್ನ ವಿಸಿಟ್ ಕೊಡಿ. ಅಲ್ಲಿಗೆ ಹೋಗಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಆ ಪ್ಲೇಸ್ ಅಂತ. ದಾವಣಗೆರೆಯಲ್ಲಿರೋರು ನೋಡಿರೋರಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಗಿದೆ ಆ ಪ್ಲೇಸ್ ಅಂತ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಹೋಗ್ತಾ ಇದ್ದಿದ್ದು. ದಾವಣಗೆರೆಯಲ್ಲಿ ರಿಂಗ್ ರೋಡು ಕೆಲವೊಂದು ಹೈವೇ ಇದೆಯಲ್ಲ, ಆ ಹೈವೇನ ನಾನು ನಿಜವಾಗ್ಲೂ ನೋಡಿಲ್ಲ, ಇದೇ ಫಸ್ಟು. ನನಗೆ ಬೇರೆ ಕಡೆ ಹೋಗೋ ಥರ ಫೀಲ್ ಆಯಿತು. ಆ್ಯಕ್ಚುಲಿ ನಾನು ದಾವಣಗೆರೆಯಲ್ಲಿದ್ದೆ, ಕೆಲವೊಂದು ರೋಡನ್ನು ನೋಡಿಲ್ವ, ತುಂಬ ಇಂಪ್ರೂವ್ಮೆಂಟ್ ಇದೆ ಇವಾಗ ದಾವಣಗೆರೆ. ಫಸ್ಟ್ ಇದ್ದಂಗೆ ಖಂಡಿತ ಇಲ್ಲ. ನಮಗೆ ಬೇರೆ ಕಡೆಗೆ ಹೋಗಿ ಫೀಲ್ ಮಾಡ್ತೀವಲ್ಲ ಆ ರೀತಿ ಇತ್ತು. ನನಗೆ ತುಂಬ ಚೆನ್ನಾಗಿತ್ತು. ಬಟ್ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ನನ್ನ ಮಗಳು ಡ್ರೈವ್ ಮಾಡಿದ್ದು, ಅದೊಂದು ತುಂಬ ಖುಷಿ ವಿಷಯ. ಆ್ಯಕ್ಚುಲಿ ನನ್ನ ಮಗಳೇ ಡ್ರೈವಿಂಗ್ ಮಾಡ್ತಾ ಇರೋದು. ಬಟ್ ನಾವೆಲ್ಲೇ ಹೋದ್ರೂ ಡ್ರೈವರ್ ಅಂತೂ ಇರ್ತಾರೆ, ಬಟ್ ಡ್ರೈವಿಂಗ್ ಮಾಡೋದು ನನ್ನ ಮಗಳ ಕೈಲೇ ಕೊಡೋದು. ಆ್ಯಕ್ಚುಲಿ ತುಂಬ ಒಂದು 75-80% ಅವ್ರದ್ದೇ ಡ್ರೈವಿಂಗು. ನೋಡಿ, ಇದು ಹೈವೇನಲ್ಲಿ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಇದೆ, ಆ ಸಿಗ್ನಲ್ ಇದೆ. ಆ ಸಿಗ್ನಲಿಂದ ನಮಗೆ ರೈಟ್ ಸೈಡ್ ಹೋದರೆ ಆ್ಯಕ್ಚುಲಿ ದಾವಣಗೆರೆ ಸಿಗುತ್ತೆ, ಇದು ಹರಿಹರ ಸಿಗುತ್ತೆ. ಸ್ಟ್ರೈಟ್ ಹೋದರೆ ನಿಮಗೆ ಪೂನಾ ಮತ್ತು ಬ್ಯಾಂಗ್ಳೂರು ಹೈವೇ ಸಿಗುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಹೇಳಿದ್ದು, ಹೈವೇ ರೋಡು ಸ್ಟ್ರೈಟ್ ರಿಂಗ್ ರೋಡ್ ಅಂತ ನೋಡಿದರೆ ಸ್ಟ್ರೈಟ್ ಹೋಗಬೇಕು. ನಿಮಗೆ ಹರಿಹರಕ್ಕೆ ಹೋಗಬೇಕು ಅಂದರೆ ಇಲ್ಲಿ ರೈಟಿಗೆ ಟರ್ನ್ ಆಗಬೇಕು ಅಷ್ಟೇ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ರೈಟಿಗೆ ಟರ್ನ್ ಆಗಬೇಕು. ನಾವು ಸ್ಟ್ರೈಟ್ ಬಂದ್ವಿ, ನಮಗೆ ರಿಂಗ್ ರೋಡಲ್ಲಿ ದಾವಣಗೆರೆಯಲ್ಲಿರೋರಿಗೆ ಇದೊಂದು ನಾನು ಹೇಳ್ತಾ ಇದ್ದೆ. ರಿಂಗ್ ರೋಡಲ್ಲಿ ಒಂದು ಬೂದಪ್ಪ ಚೌಡೇಶ್ವರಿ ಅಂತ ಒಂದು ದೇವಿ ದೇವಸ್ಥಾನ ಇದೆ. ಆ ದೇವಿ ದೇವಸ್ಥಾನಕ್ಕೆ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ಪವರ್ಫುಲ್ ಡೇ. ಅಂಥ ದಿನ ನೀವು ಏನಾದರೂ ಒಂದು ಲೆಟರ್ ಟೈಪ್ ಚಿಕ್ಕದಾಗಿ ಬರೆದುಬಿಟ್ಟು ಅದಕ್ಕೆ ದಾರ ಕಟ್ಟಿ ಒಂದು ಇದಿರುತ್ತೆ, ತ್ರಿಶೂಲ ಟೈಪ್ ಇದೆ, ಅಲ್ಲಿಗೆ ಹೋಗಿ ನಮ್ಮ ಇಷ್ಟಾರ್ಥಗಳನ್ನ ಒಂದು ಸಲ ಹೇಳ್ಕೊಂಡು ಅಲ್ಲಿಗೆ ಹೋಗಿ ಕಟ್ಟಿದರೆ ಅದು ಸಿದ್ಧಿಸುತ್ತೆ ಅಂತ. ನೀವೇನು ಬೇಕಾದರೂ ಹರಕೆನ ಕಟ್ಕೋಬೋದು. ಆ್ಯಕ್ಚುಲಿ ನಾನ್ ವೆಜ್ ಮಾಡೋರು ನಾನ್ ವೆಜ್ಜು ಕಟ್ಕೊಳ್ತಾರೆ, ಆ್ಯಕ್ಚುಲಿ ಮಾಡ್ತಾ ಇರ್ತಾರೆ ಅಲ್ಲಿ. ಇಲ್ಲ ನಿಮಗೆ ಏನಾದರೂ ಬೇರೆ ಕಾಣಿಕೆ ಕೊಡ್ತೀವಿ ಅಂದರೆ ಅದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಿ. ನಾನು ಮಾಡ್ಕೊಂಡಿದ್ದೀನಿ, ನನಗೆ ಸಿದ್ಧಿಸಿದೆ. ಅದಕ್ಕೇ ನಾನು ಹೇಳಿದ್ದು, ಇಷ್ಟು ಧೈರ್ಯವಾಗಿ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೇ. ಇದು ನೆಕ್ಸ್ಟು ಚನ್ನಬಸಪ್ಪ ಇದೆ, R2000 ಬೇಕ್ರಿ ಇದೆ.
ಬಟ್ ಈ ರಿಂಗ್ ರೋಡ್ ಅಂತೂ ತುಂಬ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ 1 ಡೇ ಟ್ರಿಪ್ ನಮಗೆ ಹೇಗೆ ಕಳೆದ್ವಿ ಅಂತ ಗೊತ್ತಾಗಲಿಲ್ಲ. ಅದಕ್ಕಿಂತ ಮುಂಚೆ ಏನು ಅಂದರೆ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ, ಸಮಾಧಾನ ಸಿಗುತ್ತೆ ಅಂತಾರಲ್ಲ, ಅದು ಎಲ್ಲ ಈ ದಿನ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ರಿಂಗ್ ರೋಡಲ್ಲಿ ವಾಲ್ ಕ್ಲಾಕ್ ಅಂತ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಬೊಕ್ಕೇಶ್ವರ ಚೌಟ್ರಿ ನೆಕ್ಸ್ಟ್ ನಮ್ಮನೆ ಸಿಗುತ್ತೆ, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ ವಿಡಿಯೋನ. ನೆಕ್ಸ್ಟ್ ಒಂದು ಸ್ಮಾಲ್ ಪಿಕ್, ಇದು ನಮ್ಮ ಫ್ಯಾಮಿಲಿ. ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.